ಬಂಧುಗಳೇ ನಮಸ್ತೆ. ನಾನು ಇವತ್ತು ಮಾತಾಡ್ಬೇಕಾಗಿರೋ ವಿಚಾರ ಯಾವ್ದು ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಸಾಂಸ್ಕೃತಿಕ ನಗರಿ ಮೈಸೂರು. ಮೈಸೂರಿನಲ್ಲಿರುವಂತಹ ದೇವಾಲಯ. ದೇವಾಲಯ ಅಂತ ಅಂದ ತಕ್ಷಣ ನಮ್ಗೆ ಯಾವುದು ಅಂತ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ. ಚಾಮುಂಡಿ ಬೆಟ್ಟ, ಚಾಮುಂಡಿಯ ಕ್ಷೇತ್ರ, ಆ ಚಾಮುಂಡಿ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಈ ಒಂದು ಸಣ್ಣ ಒಂದು ವಿಚಾರನ ಹೇಳ್ತಾ ಹೋಗ್ತೀನಿ. ಇದು ಯಾವಾಗ್ಲೂ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಚಾರ ತಗೊಂಡಿದ್ದೀನಿ ಬಂಧುಗಳೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ದೇವಸ್ಥಾನ ನಮ್ದು, ನಮ್ಮ ದೇವಸ್ಥಾನ, ನಮ್ಮ ತಾಯಿ ಆಶೀರ್ವಾದದಿಂದ ನಮ್ಮೆಲ್ಲರೂ ನಮ್ಮ ಜೀವನ ಸುದೀರ್ಘವಾಗಿ ಚೆನ್ನಾಗಿ ನಡೀತಿರೋದು. ನಮ್ದು ಅಂತ ಹೋಗ್ತೀವಲ್ಲ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಆಕ್ಚುಲಿ ಸಹಜವಾಗಿ ನಮ್ಗೆ ಧಾರ್ಮಿಕ ದತ್ತಿ ಇಲಾಖೆ ಗೊತ್ತು. ಅದು ಬಿಟ್ರೆ ಈಗ ಧರ್ಮಸ್ಥಳ ರನ್ ಆಗ್ತಾ ಇದೆಯಲ್ಲ, ಅದು ಪ್ರೈವೇಟ್, ಅವ್ರದೇ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ವೀರೇಂದ್ರ ಹೆಗಡೆ ಅವರು ನಡೆಸ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಚಾಮುಂಡಿ ದೇವಸ್ಥಾನ ಹಾಗೂ ಬೆಟ್ಟ ಒಂದು ಕಡೆ, ಇನ್ನೊಂದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಇನ್ನೊಂದು ಕಡೆ ಈ ರಾಜವಂಶಸ್ಥರು. ಈ ಮೂರು ಇದರಿಂದ ಚಾಮುಂಡಿ ಬೆಟ್ಟ ಟಗ್ ಆಫ್ ವಾರ್ ತರ ಆಗಿದೆ, ಒಳ್ಳೆ ಹಗ್ಗ ಜಗ್ಗಾಟ ತರ ಆಗ್ಬಿಟ್ಟಿದೆ. ಈ ಕಡೆ ಧಾರ್ಮಿಕ ದತ್ತಿ ಇಲಾಖೆಗೂ ಸಂಪೂರ್ಣವಾಗಿ ಸೇರಿಲ್ಲ ಬಂಧುಗಳೇ ಇದು. ಈ ಕಡೆ ರಾಜವಂಶಸ್ಥರಿಗೂ ಸಂಪೂರ್ಣವಾಗಿ ಸೇರಿಲ್ಲ. ಈ ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೂ ಸೇರಿಲ್ಲ. ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ವಿಜಯನಗರ ಎಂಪೈರ್ ಅವರು 1399ರಲ್ಲಿ ಒಡೆಯರ ವಂಶಸ್ಥರು ಆಳ್ವಿಕೆಗೆ ಬಂದ್ರು. ಅಲ್ಲಿಂದ ಅವರು ಕಂಟಿನ್ಯೂ ಮಾಡ್ತಾ ಹೋದ್ರು. ಗೋಪುರ ಎಲ್ಲ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ದೇವಸ್ಥಾನವನ್ನ ಕಟ್ಟಿದ್ರು, ಡೆವಲಪ್ಮೆಂಟ್ ಮಾಡಿದ್ರು ಒಡೆಯರ ವಂಶಸ್ಥರು. ಭಾಗಶಃ ಇದಕ್ಕೆ 1000-2000ಕ್ಕಿಂತ ತುಂಬಾ ಹಳೆಯ ವರ್ಷದ ಕಥೆಗಳಿದಾವೆ. ಸೊ ಇಲ್ಲಿ ಸ್ಥಾಪನೆ ಮಾಡಿದ್ದು ರಾಜವಂಶಸ್ಥರಾಗಿರಬಹುದು, ಬಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ಇದನ್ನು ರೂಲ್ ಮಾಡ್ತಾ ಇದೆ. ಯಾವ ತರ ರೂಲ್ ಮಾಡ್ತಾ ಇದೆ, ಯಾಕೆ ರೂಲ್ ಮಾಡ್ತಾ ಇದೆ, ಹೇಗ್ ರೂಲ್ ಮಾಡ್ತಾ ಇದೆ, ಅದು ರೂಲ್ ಮಾಡ್ತಿರೋ ಉದ್ದೇಶ ಏನು ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಅದೇ ನನಗೆ ಇಂಪಾರ್ಟೆಂಟು, ನಿಮಗೂ ಇಂಪಾರ್ಟೆಂಟು. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದಾಗ ಬರೀ ಆಶೀರ್ವಾದ ಮಾತ್ರ ತಗೊಂಡ್ಬರ್ಬೇಕು ನಾವು ತಾಯಿದು. ಮನಸ್ಫೂರ್ತಿಯಾಗಿ ಕಣ್ತುಂಬಾ ದೇವ್ರನ್ನ ತುಂಬಿಕೊಂಡು ಆಶೀರ್ವಾದ ಮಾತ್ರ ತಗೊಂಡ್ಬರ್ಬೇಕು. ನಿಮ್ ಇಷ್ಟ. ಇನ್ನು ಇದನ್ನ ಹೇಳಾದ್ಮೇಲೆ ನಿಮ್ ಇಷ್ಟ, ಅದು ಬಾಕಿದು. ಬಟ್ ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬಂಧುಗಳೇ, ಚಾಮುಂಡೇಶ್ವರಿ ಕ್ಷೇತ್ರ ಪ್ರಾಧಿಕಾರ ಅಂತ ಮಾಡ್ಕೊಂಡಿದ್ದಾರೆ. ಆ ಪ್ರಾಧಿಕಾರದಲ್ಲಿ ಚೀಫ್ ಮಿನಿಸ್ಟರ್ ಈಸ್ ಎ ಪ್ರೆಸಿಡೆಂಟ್. ಸೊ ಇನ್ ಬಾಕಿ ಮೆಂಬರ್ಸ್ ಯಾರಿರ್ತಾರೆ ಅಂತ ಹೇಳಿದ್ರೆ, ಕಾನೂನಾತ್ಮಕ ರಾಜವಂಶಸ್ಥರು. ಕಾನೂನಾತ್ಮಕ ರಾಜವಂಶಸ್ಥರು ಅಂತ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಕಾನೂನಲ್ಲಿ ಸರ್ಟಿಫೈ ಆಗಿರ್ಬೇಕು. ಹಿ ಈಸ್ ಎ ಫ್ಯಾಮಿಲಿ ಫ್ರಮ್ ದ ಕಿಂಗ್ಡಮ್. ನಾನು ಹೋಗಿ ಹೇಳ್ಬೋದು, ಅವರು ಹೋಗಿ ಹೇಳ್ಬೋದು, ಸಿಕ್ಕಿದ್ದವ್ರಿಗೆಲ್ಲ ಹೇಳ್ಬೋದು, ಆತರ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕಾಗಿ ಗವರ್ಮೆಂಟ್ ಇಂದ ಸರ್ಟಿಫೈ ಆಗಿರ್ತಾರೆ. ವಿ ಆರ್ ದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹ್ಯಾವಿಂಗ್ ದ ಕಿಂಗ್ಡಮ್ ಅಂತ ಹೇಳಿದ್ರೆ, ಈಗ ಸ್ವಾತಂತ್ರ್ಯ ಹೋರಾಟಗಾರರು ಸರ್ಟಿಫೈ ಆಗಿ ಬಂದಿರ್ತಾರೆ. ಪ್ರತಿ ತಿಂಗಳಿಗೂ ವರ್ಷಕ್ಕೊಂದ್ಸರಿನೂ ಅವ್ರಿಗೆ ಅಮೌಂಟ್ ಬರುತ್ತೆ. ಇದು ಆಗಿನ ಕಾಲದವ್ರು ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಅಮೌಂಟ್ ಬರುತ್ತೆ. ಅದೇ ತರ ಇವರು ಸರ್ಟಿಫೈ ಆಗಿರ್ತಾರೆ. ಸೊ ಅಷ್ಟು ಜನ ಪ್ಲಸ್ CM ಮೆಂಬರ್ ಆಗಿರ್ತಾರೆ ಆ ಪ್ರಾಧಿಕಾರಕ್ಕೆ. ಸೊ ಪ್ರಾಧಿಕಾರಕ್ಕೆ CM ಮೆಂಬರ್ ಆಯ್ತು ಅಂದ್ರೆ ಯಾರ್ ಕಂಟ್ರೋಲ್ ಬರುತ್ತೆ ಬಂಧುಗಳೇ? ಅದು ಗವರ್ಮೆಂಟ್ ಆಫ್ ಕರ್ನಾಟಕ ಕಂಟ್ರೋಲ್ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ, ಪ್ರಮೋದಾದೇವಿ ಒಡೆಯರ್ ಅವರು ಯಾರು ಅಂತ ಕೇಳ್ಬೋದು. ಅವರು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ತಾಯಿ. ಯದುವೀರ್ ಕೃಷ್ಣದತ್ತ ಒಡೆಯರ್ ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾ ಇದೆ. ಈಸೂರು ಮತ್ತೆ ಮಡಿಕೇರಿ ಸಂಸದ ಅವರು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ತಾಯಿ. ಪ್ರಮೋದಾದೇವಿ ಒಡೆಯರ್ ಅವರು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಹೈಕೋರ್ಟಿಗೆ. ಯಾವ ತರ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ, ಯಾಕೆ ಸಲ್ಲಿಸಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ. ಏನಂತ ಹೇಳಿದ್ರೆ, ಇಲ್ಲಿ ಸಂಪೂರ್ಣವಾಗಿ ತಾಯಿಯ ಬೆಟ್ಟ, ತಾಯಿಯ ಗುಡಿ ನಮಗ್ ಬರ್ಬೇಕು, ನಾವೇ ಅದನ್ನ ರೂಲ್ ಮಾಡ್ಬೇಕು, ನಾವು ಇದೊಂದು ಪ್ರೈವೇಟ್ ಪ್ರಾಪರ್ಟಿ, ಇಟ್ಸ್ ನಾಟ್ ದ ಗವರ್ನಮೆಂಟ್ ಪ್ರಾಪರ್ಟಿ ಅಂತ ಅವರ ವಾದ. ಯಾಕೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ. 1972 ಗೃಹ ಸಚಿವರು ಏನ್ ಮಾಡ್ತಾರೆ ಅಂದ್ರೆ, 26ನೇ ತಿದ್ದುಪಡಿನಲ್ಲಿ ಅಲ್ಲಿ ಡಿವೈಡ್ ಆಗ್ತಾ ಹೋಗ್ತಾ ಇರತ್ತೆ. ಏನು ರಾಜವಂಶಸ್ಥರಲ್ಲಿ ಇದೆ ಅದು ಆ ಪ್ರೈವೇಟ್ ಪ್ರಾಪರ್ಟಿಗೆ ಉಳ್ಕೊಳ್ಳಿ, ಗವರ್ಮೆಂಟ್ ತಗೊಳಕ್ ಬೇಡ ಅದನ್ನ ಅನ್ನೋದು ಡಿಕ್ಲೇರ್ ಆಗುತ್ತೆ. 1972 26ನೇ ಅಮೆಂಡ್ಮೆಂಟ್, 26ನೇ ತಿದ್ದುಪಡಿನಲ್ಲಿ ಅದು ಡಿಕ್ಲೇರ್ ಆಗುತ್ತೆ. ಆ ಡಿಕ್ಲೇರ್ ಆಗಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ ಅವ್ರು ರೂಲ್ ಮಾಡ್ತಾ ಬರ್ತಾರೆ. ಬರೀ ಬೆಟ್ಟ ಮಾತ್ರ ಅಲ್ಲ, ಸುಮಾರು ಜಾಗ ಇದಾವೆ. ಬೆಟ್ಟ, ದೇಗುಲ, ಅಲ್ಲಿರೋ ದೇವಸ್ಥಾನ, ಅದಕ್ಕೆ ಅಟ್ಯಾಚ್ ಆಗಿರೋ ಬಿಲ್ಡಿಂಗು, ರಾಜೇಂದ್ರ ವಿಲ್ಲಾ ಇದೆ ಮೈಸೂರಿನಲ್ಲೇ. ಆಮೇಲೆ ಉತ್ನಳ್ಳಿ ಜ್ವಾಲಾಮುಖಿಲಿ ಅಲ್ಲೊಂದು ದೇವಸ್ಥಾನ ಇದೆ. 700ನೇ ಮೆಟ್ಲು ಇದೆಯಲ್ಲ, ಅಲ್ಲಿ ನಂದಿ ಇದೆ. ಒಂದು ಬೆಟ್ಟ ಹತ್ತುವಾಗ 700 ಮೆಟ್ಲು ನಂದಿ ಇದೆಯಲ್ಲ, ಅದನ್ನು ಸೇರಿ ಅದೆಲ್ಲ ಸೇರಿ ಪ್ರೈವೇಟ್ ಪ್ರಾಪರ್ಟಿಗೆ ಅಂತ ಸೇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಬಂಧುಗಳೇ, ಇಲ್ಲಿ ಪ್ರಾಧಿಕಾರ ರಚನೆ ಮಾಡ್ಕೊಳ್ತಾರೆ. ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳದ್ನಲ್ಲ, ಅಲ್ಲಿ ಪ್ರಾಧಿಕಾರ ರಚನೆ ಮಾಡ್ಕೊಂಡು ಅವರು ಕಾನ್ಕ್ವೈರ್ ಮಾಡಕ್ ನೋಡ್ತಾರೆ. ಅವ್ರೆಲ್ಲಾರ್ನು ಕಾನ್ಕ್ವೈರ್ ಮಾಡಕ್ ಹೋಗ್ತಾರೆ. ಈಗ ಏನಾದ್ರೂ ಕಾನ್ಕ್ವೈರ್ ಆಯ್ತು ಅಂತ ಹೇಳಿದ್ರೆ,
ಇಲ್ಲೇನಾಗುತ್ತೆ, ಕಾನ್ಕ್ವರ್ ಆಲ್ರೆಡಿ ಆಗಿದೆ 50-60%. ರೂಲಿಂಗ್ ಕಾನ್ಕ್ವರ್ ಆಗಿದೆ, ಬಟ್ ನಾಟ್ ಫಾರ್ ದ ಪ್ಲೇಸ್, ನಾಟ್ ಫಾರ್ ದ ಪ್ರಾಪರ್ಟಿ. ರೂಲಿಂಗ್ ಕಾನ್ಕ್ವರ್ ಆಗಿದೆ ಬಂಧುಗಳೇ ಇದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಧಿಕಾರ ರಚನೆ ಆದಾಗ ಅಲ್ಲಿ 2000 ಒಂದು 20-25 ವರ್ಷ ಆಗಿದೆ ಪ್ರಾಧಿಕಾರ ರಚನೆ ಆಗಿ, ಅಲ್ಲಿ ಇದು ಕ್ಷೇತ್ರದ ಮಾತ್ರ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಪೂಜಾರಿ ನೇಮಿಸ್ಬೇಕು ಅಂದ್ರು ದೇ ಹ್ಯಾಸ್ ಟು ಬಿ ಡಿಸ್ಕಸ್ ವಿತ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಕಾಣಿಕೆ ಹುಂಡಿ ತೆಗಿಬೇಕು ಅಂದ್ರೆ ದೇ ಹ್ಯಾಸ್ ಟು ಬಿ ಗವರ್ಮೆಂಟ್ ಆಫ್ ಕರ್ನಾಟಕ. ಅದು ಬಿಟ್ಟು ಇನ್ನ ಅರಮನೆ ಈಗ ಏನಾಗುತ್ತೆ ಆತರ ಆಯ್ತಾ ಬಂತು ಅಂತ ಹೇಳಿದ್ರೆ, ಅರಮನೆಯಲ್ಲಿರುವ ಈ ಸ್ವಲ್ಪ ವಾಸ ಹಕ್ಕು ಇರ್ತಾರಲ್ಲ, ಅವ್ರಿಗೆಲ್ಲ ವಾಸ ಹಕ್ಕುದಾರರಿಗೆಲ್ಲ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂ. ಇನ್ನು ಅದಾದ್ಮೇಲಿಂದ ಬೆಟ್ಟದ ಸಂಪೂರ್ಣ ನಿರ್ವಹಣೆ ಇನ್ ದ ಸೆನ್ಸ್ ಕ್ಲೀನಿಂಗ್ ಇಂದ ಹಿಡಿದು ಫುಲ್ ಮೆಟ್ಲಿಂದ ಹಿಡಿದು ಕೊನೆ ಟಾಪ್ ಗಂಟನು ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಪೂರ್ತಿ ಏನಾಗುತ್ತೆ ಕಾನ್ಕ್ವರ್ ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ. ಬಟ್ ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕಾನ್ಕ್ವರ್ ಆದ್ರೂ ಏನಾಗಲ್ಲ. ಈ ಕಡೆ ಇವ್ರು ಬಿಟ್ಕೊಡಕ್ ರೆಡಿ ಇಲ್ಲ. ಇಲ್ಲಿ ಯಾವ ಉದ್ದೇಶಕ್ಕೆ ಬಿಟ್ಕೊಡಕ್ ರೆಡಿ ಇಲ್ಲ ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ. ಇಲ್ಲಿ ಬರೋ ರೆಮ್ಯುನರೇಷನ್ ಆಗಿದೆ, ಒಂದು ವರ್ಷಕ್ಕೆ 26.2 ಕೋಟಿ ಬರುತ್ತೆ. 26 ಕೋಟಿ ಒಂದು ಅವರೇಜ್ ತಗೊಳ್ಳಿ. ಅಲ್ಲಿ ಒಂದು ವರ್ಷಕ್ಕೆ 26 ಕೋಟಿ ಬರುತ್ತೆ ರೆಮ್ಯುನರೇಷನ್. 26 ಕೋಟಿ ಬಂತು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಏನಾಗ್ಬೇಕು, ಗೌರ್ಮೆಂಟ್ ಎಲ್ಲಿಂದ ದುಡ್ಡು ಬರುತ್ತೆ? ಇಲ್ಲಿಂದ ದುಡ್ಡು ಬರುತ್ತೆ, ಇನ್ ಬಾಕಿದ್ದು ಅಲ್ಲಿ ಮಸೀದಿ ಅದು ಚರ್ಚು ಆ ಕಡೆಗೆಲ್ಲ ಹೋಗುತ್ತೆ, ಅಲ್ಲಿಂದನೂ ಬರುತ್ತೆ, ಇನ್ನೆಲ್ಗೋ ಹೋಗುತ್ತೆ. 26 ಕೋಟಿ ಅಂದ್ರೆ ಬಂಧುಗಳೇ, ಸಂದರ್ಶಕರು ಎಷ್ಟಿರ್ಬೋದು ನಿಮ್ ಅಂದಾಜ್ ಪ್ರಕಾರ? ಸಹಜವಾಗಿ ಒಂದ್ ದೇವಸ್ಥಾನಕ್ಕೆ ಸಂದರ್ಶಕರು ಅಂತ ಒಂದಿದ್ದೇ ಇರ್ತಾರಲ್ಲ, ವೀಕ್ಷಕರು ದೇವಸ್ಥಾನದ ಆಶೀರ್ವಾದ ತಗೊಂಬರಕ್ಕೆ 75 ಲಕ್ಷ ಜನ ಇದ್ದಾರೆ ಪ್ರತಿ ವರ್ಷಕ್ಕೆ. ಈಗ ಶಕ್ತಿ ಯೋಜನೆ ಬಂದು 30% ಜಾಸ್ತಿ ಆಗಿದ್ದಾರೆ. 30% ಜಾಸ್ತಿ ಆಗಿದ್ದು 75 ಲಕ್ಷ ಜನ. 365 ದಿನಕ್ಕೆ 75 ಲಕ್ಷ ಜನ ಆಗಿದ್ದಾರೆ ಬಂಧುಗಳೇ. 26 ಕೋಟಿ ಅಂದ್ರೆ 75 ಲಕ್ಷ ಡಿವೈಡ್ ಮಾಡ್ಕೊಳ್ಳಿ ಅಲ್ಲೇ. 26 ಕೋಟಿ ನೋಡಿ, ಇದಕ್ಕೆ 75 ಲಕ್ಷ ಡಿವೈಡ್ ಮಾಡ್ಕೊಡ್ತೀನಿ ನಿಮ್ಗೆ. 75 ಲಕ್ಷನ ಡಿವೈಡ್ ಮಾಡ್ಕೊಡ್ತೀನಿ. 35 ರೂಪಾಯಿ 76 ಪೈಸಾ ಒಬ್ಬ ವ್ಯಕ್ತಿ ಹೋಯ್ತು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ, ಹೋಗ ಬರೋ ಖರ್ಚು ಬಿಟ್ಬಿಡಿ. ಹೋಗಿ ಅವ್ನ್ ಹುಂಡಿಗೆ ಹಾಕ್ತಾನೋ, ಪ್ರಸಾದಕ್ಕೆ ಹಾಕ್ತಾನೋ, ಕಾಣಿಕೆ ಹಾಕ್ತಾನೋ, ಮತ್ತೊಂದಕ್ಕೆ ಹಾಕ್ತಾನೋ, ಮಗದೊಂದಕ್ಕೆ ಹಾಕ್ತಾನೋ, 36 ರೂಪಾಯಿ ಓವರ್ ಆಲ್ ಅರೌಂಡ್ 36 ರೂಪಾಯಿ ಒಬ್ಬ ವ್ಯಕ್ತಿ ಹುಂಡಿಗೆ ಹಾಕ್ತಾನೆ. ಸುಮ್ನೆ ಈಗ ಬಂಧುಗಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬರಿ ಸಾಕು. ದರ್ಶನ ಮುಗಿಸ್ಕೊಂಡು ಆಶೀರ್ವಾದ ತಗೊಂಡ್ ತಾಯಿದ್ದು, ದೇವರೇ ಇಡೀ ಕರ್ನಾಟಕ ಇಡೀ ದೇಶ ಉದ್ಧಾರ ಆಗ್ಲಿ ಕಣಪ್ಪ, ಸರ್ವೇ ಜನ ಸುಖಿನೋ ಭವತ್ತು ಅನ್ಕೊಂಡ್ ಬನ್ನಿ. ಸಾಕಷ್ಟು ಮಾಡ್ಕೊಂಬಂದ್ರೆ 36 ರೂಪಾಯಿ ಒಬ್ಬೊಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹಾಕ್ ಬರ್ತಾನೆ ಅಂದ್ರೆ, ನೀವು ಯೋಚನೆ ಮಾಡಿ. ಒಂದಿನ ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ ಖರ್ಚೆ ಬಂದಿರುತ್ತೆ 36 ರೂಪಾಯಿ. ಸುಮ್ನೆ ಮನೇಲಿ ಕೂತ್ಕೊಂಡ್ರು 11 ರೂಪಾಯಿ ಕರೆನ್ಸಿ ಹೋಗಿರುತ್ತೆ ಒಂದ್ ದಿನಕ್ಕೆ. ಡಿವೈಡ್ ಮಾಡ್ಕೊಳ್ಳಿ, 900 ರೂಪಾಯಿ ಜಿಯೋ ಆಗಿದೆ, ಡಿವೈಡ್ ಮಾಡ್ಕೊಳ್ಳಿ, 11 ರೂಪಾಯಿ ಪರ್ ಡೇ ಬರುತ್ತದು. 11-12 ರೂಪಾಯಿ ಬರುತ್ತೆ. ಸುಮ್ನೆ ಕುತ್ಕೊಂಡು ದುಡಿಯಕ್ಕಾಗಲ್ಲ ನೀವು. ದೇವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರಿಗೆ ಯಾರಿಗೋ ತಿನ್ಸಕ್ಕೆ ಅನ್ಬಿಟ್ಟು 36 ರೂಪಾಯಿನ ನಾವು ಅಲ್ಲಿ ಹಾಕಿ ಬರ್ಬೇಕು. ಇದೊಂದು ದೇವಸ್ಥಾನ ಅಂತ ಹೇಳ್ತಿರೋದಲ್ಲ, ಎನಿ ಟೆಂಪಲ್. ಬಟ್ ಸ್ವಲ್ಪ ಇಲ್ಲಿ ಏನಾಗಿದೆ ಅಂದ್ರೆ, ಹತ್ರಕ್ಕಿರೋ ದೇವಸ್ಥಾನ ಅಲ್ವಾ, ಸ್ವಲ್ಪ ಕಾಂಟ್ರವರ್ಸಿ ಇದೆ. ಹಾಗಾಗಿ ಬಂಧುಗಳೇ, ನಾನು ಹೇಳೋದು ಒಂದೇ ವಿಚಾರ. ಈ ವಿಚಾರದ ನಾನು ಕ್ಲಿಯರ್ ಆಗಿ ಫೈನಲೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ. ಈಗ ನೋಡಿ, ಈ ದೇವಸ್ಥಾನ ಯಾರಿಗೆ ಸೇರಿದೆ ಅನ್ನೋದೇ ಗೊತ್ತಿಲ್ಲ ನಿಮ್ಗೀಗ. ನನಗೆ ಗೊತ್ತಿಲ್ಲ, ಇದೆಲ್ಲ ಕ್ಲಿಯರ್ ಆಗಿ ಓದಿದೀನಿ. ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸ್ತಿರೋ, ಇಲ್ಲ ರಾಜವಂಶಸ್ಥರಿಗೆ ಸೇರಿಸ್ತಿರೋ, ಅಥವಾ ಗವರ್ಮೆಂಟ್ ಆಫ್ ಕರ್ನಾಟಕ ಅದೇ ಪ್ರಾಧಿಕಾರಕ್ಕೆ ಸೇರಿಸ್ತಿರೋ, 3 ಕಿತ್ತಾಡ್ದಂಗ ಆಗತ್ತಾಗ 2 ಕಿತ್ತಾಡ್ತಾರೆ. ಹಂಗಾಗಿ ಅವರು ಇವ್ರು ಇದ್ ಮಾಡೋದ್ರ ಬದಲು ಹೋಗಿ ದರ್ಶನ ಮುಗಿಸ್ಕೊಳ್ಳಿ. ಏನ್ ಮಾಡ್ಬೇಕು, ಏನ್ ಬೇಡ್ಕೊಳ್ಳಿ. ಬೇಡ್ಕೊಂಡು ತದನಂತರ ನಿಮ್ ಕರ್ತವ್ಯಕ್ಕೆ ಏನಿದೆ ಅದಕ್ಕೆ ಹಾಜರಾಗಿ. ಬಸವಣ್ಣ ಅವ್ರು ಹೇಳಿಲ್ವಾ ಕಾಯಕವೇ ಕೈಲಾಸ ಅನ್ಬಿಟ್ಟು? ಬಸವಣ್ಣ ಅವ್ರು ಕ್ಲೀನ್ ಆಗಿ ಮೆನ್ಷನ್ ಮಾಡ್ಕೊಟ್ಟಿದ್ದಾರೆ ಕಾಯಕವೇ ಕೈಲಾಸ ಅಂತ. ಕೆಲಸನ ಮಾಡಿ ಕೈಲಾಸ ಕಾಣ್ತೀರಿ. ಇದನ್ನ ಹೇಳ್ತಾ ಇನ್ನೇನಾದ್ರೂ ಒಳ್ಳೆ ವಿಚಾರ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.